ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ವಿಂಟರ್ ಹೇರ್ ಕೇರ್ ಆಗಿದೆ. ವಿಂಟರಲ್ಲಿ ಆಗುವ ಯಾವುದೇ ಸಮಸ್ಯೆ ಆಗಿರಲಿ, ಹೇರ್ ಫಾಲ್ ಆಗಿರಲಿ, ಹೇರ್ ಫ್ರಿಝಿನೆಸ್ ಆಗಿರಲಿ, ಡ್ರೈ ಹೇರ್ಸ್, ಡಲ್ ಹೇರ್ಸ್ ಮತ್ತು ಡ್ಯಾಂಡ್ರಫ್, ಯಾವುದೇ ಪ್ರಾಬ್ಲಮ್ಗೆ ನಾ ಹೇಳೋದು 8 ಸ್ಟೆಪ್ಸ್ ಏನಿದೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಫಾಲೋ ಮಾಡಿ ಮತ್ತು ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಸ್ಟೆಪ್ ಬಂದು ಹೇರ್ ವಾಶ್ ಮಾಡಬೇಕಾದ್ರೆ ನಿಮ್ಮ ಶ್ಯಾಂಪು ಯಾವುದಿದೆ, ಆದಷ್ಟು ಆರ್ಗ್ಯಾನಿಕ್ ಶ್ಯಾಂಪು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಮಿಕಲ್ ಫ್ರೀ ಶ್ಯಾಂಪು ಇದ್ದರೆ ನಿಮ್ಮ ಹೇರ್ ಹೆಲ್ತಿಯಾಗಿರುತ್ತೆ. ಅದೊಂದು ರೀಸನಿಂದ ನಿಮ್ಮ ಶ್ಯಾಂಪು ಏನಿದೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಅಲೋವೆರಾ ಜೆಲ್ ಅಥವಾ ಫ್ಲ್ಯಾಕ್ಸ್ ಸೀಡ್ ಜೆಲ್ ಯೂಸ್ ಮಾಡಿ. ಇದರಿಂದ ನಿಮ್ಮ ಕೂದಲಿಗೆ ಏನಾಗುತ್ತೆ ಅಂತಂದರೆ ಬರೀ ಕ್ಲೆನ್ಸಿಂಗ್ ಎಫೆಕ್ಟ್ ಕೊಡ್ತೀರಾ, ಅದಕ್ಕೆ ಮಾಯಿಶ್ಚರೈಸೇಷನ್ ಮತ್ತು ಹೈಡ್ರೇಷನ್ ಕೊಡುತ್ತೆ, ಮತ್ತು ಡಲ್ನೆಸ್ ರಿಮೂವ್ ಮಾಡುತ್ತೆ, ಮತ್ತು ಫ್ರಿಝಿ ಏನಿದೆ ಅದು ಚೂರು ಕಂಟ್ರೋಲಿಗೆ ಬರುತ್ತೆ. ಈ ಸ್ಟೆಪ್ಪು ನೀವು ಫಾಲೋ ಮಾಡಿ, ಸ್ಟೆಪ್ 1. ಸ್ಟೆಪ್ 2 ಬಂದುಬಿಟ್ಟು ಲಿವ್-ಇನ್ ಕಂಡೀಷ್ನರ್. ಲಿವ್-ಇನ್ ಕಂಡೀಷ್ನರ್ ಏನು ಮಾಡಿ ಅಂತಂದರೆ, ನೀವು 2 ಟೇಬಲ್ ಸ್ಪೂನ್ ಆಫ್ ಅಲೋವೆರಾ ಜೆಲ್ಗೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಆರ್ಗನ್ ಆಯಿಲ್ ಏನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕ್ಯಾಲ್ಪಿಂದ ಕೆಳಗಡೆವರೆಗೂ ನೀಟಾಗಿ ಅಪ್ಲೈ ಮಾಡಿ. ಇದು ಲಿವ್-ಇನ್ ಕಂಡೀಷ್ನರ್ ಆಗಿ ಯೂಸ್ ಆಗುತ್ತೆ. ಸತಿ ಹೇರ್ ವಾಶ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯೂಶ್ವಲಿ 4 ಡೇಸ್ ಆದಮೇಲೆ ಏನು ಮಾಡ್ತೀರಾ, ನಿಮ್ಮ ಹೇರ್ಗೆ ಚೆನ್ನಾಗಿ ಆಯಿಲ್ ಮಸಾಜ್ ಕೊಡಿ. ಅಕಸ್ಮಾತ್ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಈ ಆಯಿಲ್ ಮಸಾಜ್ ಸ್ಟೆಪ್ ಏನಿದೆ ಇದನ್ನು ಅವಾಯ್ಡ್ ಮಾಡಿ. ಯೂಶ್ವಲಿ ಮಸ್ಟರ್ಡ್ ಆಯಿಲ್ ಮತ್ತು ಏನಂತೀರ ಲೆಮನ್ ಜ್ಯೂಸ್ ಏನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡಿ. ಮತ್ತು ಇದನ್ನು ಡ್ಯಾಂಡ್ರಫ್ ಇರೋರು ಫಾಲೋ ಮಾಡಿ. ಅಕಸ್ಮಾತ್ ನೀವು ಡ್ಯಾಂಡ್ರಫ್ ಫ್ರೀ ಇದ್ದೀರಾ ಅಂತಂದರೆ ನೀವು ಚೆನ್ನಾಗಿ ಹೇರ್ ಸ್ಪಾ ಥರ ಲೈಕ್ ಆಯಿಲ್ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಆಯಿಲ್ನ ಹೀಟ್ ಮಾಡಿ ಮತ್ತು ಚೆನ್ನಾಗಿ ಅಪ್ಲೈ ಮಾಡಿ, ಮತ್ತು ಆದರೆ ಸ್ಟೀಮ್ ಕೊಡಿ. ಲೈಕ್ ಹಾಟ್ ಟವಲ್ಗೆ ಏನಿದೆ ಅದು ಸ್ಕ್ವೀಸ್ ಚೆನ್ನಾಗಿ ಮಾಡಿ ಸ್ಟೀಮ್ ಕೊಡಿ. ಇದು ನಿಮ್ಮ ಸ್ಟೆಪ್ 3 ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಡೇ, ಇವಾಗ ನೀವು 4th ಡೇ ಏನಾದರೂ ನೀವು ಆಯಿಲ್ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡಬೇಕಾಗತ್ತೆ. ವೀಕ್ ರೂಟೀನ್ ಇದನ್ನೇ ಸೇಮ್ ಫಾಲೋ ಮಾಡಿ. ಹೇರ್ ವಾಶ್, ಲಿವ್-ಇನ್ ಕಂಡೀಷ್ನರ್, ಹೇರ್ ಮಸಾಜ್ ಅಕಸ್ಮಾತ್ ಡ್ಯಾಂಡ್ರಫ್ ಇದ್ದರೆ ಮಸ್ಟರ್ಡ್ ಆಯಿಲ್ ಜೊತೆ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇದು 1 ವಾರದ ರೂಟೀನ್, ಲೈಕ್ ವೀಕ್ಲಿ, ತಿಂಗಳಲ್ಲಿ 4 ಸತಿ ಸೇಮ್ ರೂಟೀನ್ ನೀವು ಫಾಲೋ ಮಾಡಬೇಕಾಗತ್ತೆ. ಅಕಸ್ಮಾತ್ ಮತ್ತು ಮಂತ್ಲಿ ರೂಟೀನ್ ಏನು ಬರುತ್ತೆ ಅಂತಂದರೆ ಹೇರ್ ಪ್ಯಾಕ್. ಮೊದಲು ಒಂದು ಸತಿ ಹೇರ್ ಸ್ಪಾ ವಿಡಿಯೋ ಹಾಕಿದ್ದೀನಿ. ಹೇರ್ ಪ್ಯಾಕ್ ಅಪ್ಲೈ ಮಾಡೋದು ಅಂತಂದರೆ ಫೆನುಗ್ರೀಕ್ ಹೇರ್ ಮಾಸ್ಕ್ ಬಂದು ಅದು ತುಂಬ ಹೆಲ್ಪ್ ಮಾಡುತ್ತೆ. ಅಪ್ಲೈ ಮಾಡಿ ಮಂತ್ಲಿ ಒನ್ಸ್. ಅದಾದಮೇಲೆ ಮೇಯ್ನ್ ನೆಕ್ಸ್ಟ್ 3-4 ಸ್ಟೆಪ್ಸ್ ನಾನು ಏನು ಹೇಳ್ತೀನಿ ಅದು ತುಂಬ ಇಂಪಾರ್ಟೆಂಟ್. ನೀವು ಇಂಟರ್ನಲಿ ಯಾವುದೇ ತೊಗೊಳ್ಳಿ, ಯಾವುದೇ ನಿಮ್ಮ ಸ್ಕಿನ್ ಆಗಿರಲಿ ಹೇರ್ ಆಗಿರಲಿ ಚೆನ್ನಾಗಿರಬೇಕು ಅಂದರೆ ನೀವು ಆಚೆಯಿಂದ ಎಷ್ಟು ಮಾಡಿದ್ರೂ ಅದು ಫುಲ್ಫಿಲ್ ಮಾಡಲ್ಲ ನಿಮ್ಮ ನೀಡ್ಸ್ನ. ನೀವು ಇಂಟರ್ನಲಿ ಕೂಡ ಫುಲ್ ಹೆಲ್ತಿಯಾಗಿರಬೇಕು. ನೆಕ್ಸ್ಟ್ ಪಾಯಿಂಟ್ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ 4th ಪಾಯಿಂಟ್, ಹೈಡ್ರೇಟೆಡ್ ಆಗಿರಿ. ನೀರು ಚೆನ್ನಾಗಿ ಕುಡೀರಿ, ಮತ್ತು ಡಯಟ್ ಏನಿದೆ ಅದು ಸ್ವಲ್ಪ ನೀಟಾಗಿ ಫಾಲೋ ಮಾಡಿ. ಆಯಿಲಿ ಬೇಡ, ಆಚೆ ಕಡೆದು ಲೈಕ್ ರೆಗ್ಯುಲರ್ಲಿ ಬೇಡ. ಅದನ್ನೆಲ್ಲ ನೀಟಾಗಿ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಅಂದರೆ ನೋ ಹೀಟ್. ಅಕಸ್ಮಾತ್ ನೀವು ಹೇರ್ ಎಲ್ಲ ಡ್ರೈ ಮಾಡೋದು ಇದೆಲ್ಲ ಮತ್ತು ಸ್ಟೈಲಿಂಗ್ ಎಲ್ಲ ಮಾಡ್ತಾಯಿದ್ರೆ ನೋ ಹೀಟ್ ನೋ ಸ್ಟೈಲಿಂಗ್, ಅದನ್ನು ಚೂರು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ವಿಂಟರಲ್ಲಿ ಎಸ್ಪೆಷಲಿ. ಯಾಕಂದರೆ ಡ್ಯಾಮೇಜ್ ಆಗೋಕ್ಕೆ ಈಸಿಯಾಗಿ ರೂಟ್ ಮಾಡಿಕೊಡುತ್ತೆ. ಮತ್ತು ನಿಮ್ಮ ಪಿಲ್ಲೋಸ್ ಏನಿರುತ್ತೆ, ಪಿಲ್ಲೋ ಕವರ್ಸ್ ಏನಿರುತ್ತೆ ಅದನ್ನು ರೆಗ್ಯುಲರಾಗಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ನೀವು ಅಪ್ಲೈ ಮಾಡಿರೋ ಆಯಿಲ್ ಆಗಿರಲಿ, ಡಸ್ಟ್ ಪಾರ್ಟಿಕಲ್ಸ್ ಆಗಿರಲಿ ಏನಾದರೂ ಅದು ನಿಮ್ಮ ಕೂದಲಿಗೆ ಅಫೆಕ್ಟ್ ಮಾಡುತ್ತೆ, ಅಥವಾ ನಿಮ್ಮ ಸ್ಕಿನ್ಗೂ ಅದು ಅಫೆಕ್ಟ್ ಮಾಡುತ್ತೆ. ಆದಷ್ಟು 3-4 ಡೇಸ್ಗೆ ಒಂದು ಸತಿ ಪಿಲ್ಲೋ ಕವರ್ಸ್ ಚೇಂಜ್ ಮಾಡೋಕ್ಕೆ ನೋಡಿ. ಹೇಳ್ದಂಗೆ ಇದು 8 ಸ್ಟೆಪ್ಸ್ ಫಾಲೋ ಮಾಡಿ. ನಿಮ್ಮ ಹೇರ್ ಕಂಟ್ರೋಲ್ ವಿಂಟರಲ್ಲಿ ಚೆನ್ನಾಗಾಗತ್ತೆ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.